ಇದೇ ರುದ್ರಭೂಮಿ ನನ್ನ ಸಹೋದರನ್ನು ನನ್ನ ಜನ್ಮದಾತನನ್ನು ಅಂತ್ಯಕ್ರಯದ ಪುಣ್ಯ ಸ್ಥಳ. ಅಪ್ಪಾಜಿ, ಸಹೋದರರೇ, ಈ ಸೋಮಲ ರಾಜಶೇಖರಿಯ ಶ್ರದ್ಧಾಂಜಲಿ ಸ್ವೀಕರಿಸಿ. ಈ ಸೌಬರ ರೋಜ ಶಕುನಿ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅದಮ ಮರುಗಳೇ ಸದ್ದು. ಏನೀ ಕುಕ್ಷಿ ಬಗೆವ ಕುಹಕೂಟದ ಕರ್ಕಶ ಕೇಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಕ್ಷಿಕಜ ಪ್ರವೀಣ ಮಾಸ್ತರದ ಮಹೋನಿಪುಣ ಈ ಸೌಬಲ ರಾಜಶೇಖರಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ಅಂದು ನಿರಪರಾಧಿಗಳು ಹಾಗೂ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತನನ್ನು ನಿನ್ನ ಕಗ್ಗತ್ತಲೆ ಕರೋಗದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ನೀನು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೆ 1 ಇಡಿಯನ್ನ 1 ಒಳಲ ನೀರನ್ನು ಕೊಡುತ್ತಿದ್ದೆ. ಅದೆಲ್ಲವನ್ನು ನನ್ನ ಸಹೋದರರು ನನಗಿತ್ತು. ನಿನ್ನ ಮೇಲೆ ಛಲ ತೀರಿಸಲೆಂದೇ ಒಬ್ಬೊಬ್ಬರಾಗೆ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗೆ ಅಂದಿನ ದಾರುಣಮಯ ದೃಶ್ಯವು ನನ್ನ ಸ್ಮೃತಿ ಪಟದಿಂದ ಅಳಿಯದೆ ಉಳಿದು ನಿರಂತರ ಬಡಬೋಗ್ನಿ ಜ್ವಾಲೆಯಲ್ಲಿ ನೊಂದು ಈ ಕೃಶವಾಗಿರುವ ಈ ದೇಹವನ್ನು ಅಣುವಾಗಿ ತುಂಡು ತುಂಡ ಕತ್ತರಿಸಿ ಕೂಡ ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ಮಾಸ್ತ್ರದ ಹೊರತಾಗಿ ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ಸಾಧ್ಯವಿಲ್ಲ. ದುಷ್ಟ ದುರ್ವಿಧಿಯ ಹಟ್ಟ ಔಷಧದಿಂದ ಮೆಟ್ಟಿ ಮೆರೆಸಿರುವ ದುರ್ಯೋಧನೆ, ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮರ್ಥ್ಯದಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡುವುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾಯಿತು. ದುರ್ಯೋಧನ, ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ಗುರುರಾಜ. ಅಂತೆಯೇ ನಾನು ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನು ನಿಲ್ಲಿಸಿದನು. ನಿನ್ನ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು. ದುರ್ಯೋಧನ, ಇನ್ನು ನನ್ನ ದ್ವೇಷಾಗ್ನಿ ಜ್ವಾಲೆಯು ದಗದಗನೆ ಎತ್ತಿ ಉರಿಯಲು ಆರಂಭಿಸಿತು. ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ರೋಚಕರಾರೆ.
ತಗ ತಗ ನೆಚ್ಚಿದೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರೋಳೆ ಹರಳಿದ ಲೋಕವು ಎಲ್ಲೆಲ್ಲೋ ಉಳಿಯುವುದೆಂದು ಗುರುವಂಶಕರು ಹರಳಿದ ಲೋಕವು ಎಲ್ಲೆಲ್ಲೋ ಉಳಿಯುವುದೆಂದು ಗುರುವಂಶಕರು ತಗ 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 ನೆಚ್ಚಿದೆ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅರ್ಜುನವತಿಯ ಸೆರೆಮನೆಗಿಟ್ಟನು ಕವಲವೆತ್ತರ ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅರ್ಜುನವತಿಯ ಸೆರೆಮನೆಗಿಟ್ಟು ಅಣ್ಣ ತಮ್ಮಂದಿರು ನೂರುವರು ನಾವು ನಮಗೊಳಗಿದ್ಗಿ ಸೆರೆಮನೆ ತಾವು ಅಣ್ಣ ತಮ್ಮಂದಿರು ನೂರುವರು ನಾವು ನಮಗೊಳಗಿದ್ಗಿ ಸೆರೆಮನೆ ತಾವು ತಗ 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 ನೆಚ್ಚಿದೆ ದೇಶ ಜ್ವಾಲೆ ದಹಿಸುತ್ತಿರುವ ಲೋಕಕರಾಳೆ ಹೋಲಿಸಿ ನಮ್ಮನ್ನು ಕುರುಪತಿ ತಂದನು ಅರ್ಜುನವತಿ ಸೆರೆಮನೆಗಿಟ್ಟನು ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅರ್ಜುನವತಿಯ ಸೆರೆಮನೆಗಿಟ್ಟು ಅಣ್ಣ ತಮ್ಮಂದಿರು ನೂರುವರು ನಾವು ನಮಗೊಳಗಿದ್ಗಿ ಸೆರೆಮನೆ ತಾವು ದುರ್ಯೋಧನ ಅಣ್ಣ ತಮ್ಮಂದಿರು ನೂರುವರ ನಾವು ನಮಗೊಳಗಿದ್ಗಿ ಸೆರೆಮನೆ ತಗ 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 ನೆಚ್ಚಿದೆ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ ನೂರುವರನೊಬ್ಬ ಉಳಿದಿ ಕನ್ನೀಗ ತೀಲಿಸದ ಸಾಲವ ಬೇಗ ನೂರುವರನೊಬ್ಬ ಉಳಿದಿಗನೀಗ ತೀರಿಸದ ಸಾಲಬೇಕು ಗಮ್ಮರವಾಗುವುದೆನ್ನೇ ಸೇಡು 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 ಗಮ್ಮರವಾಗುವುದೆನ್ನೇ ಪ್ರಸಾದವೆನಿಸುವುದು ಗೌರವ ನಾಡು ಗಮ್ಮರವಾಗುವುದೆನ್ನೇ ಸೇಡು ಪ್ರಸಾದವೆನಿಸುವುದು ಗೌರವ ನಾಡು ತಗ 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 ದಹಿಸುತ್ತಿರುವುದು ಲೋಕಕರಾಳೆ ದಹಿಸುತ್ತಿರುವುದು ಲೋಕಕರಾಳೆ ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಾನಕ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಬಂದು ನಿಲ್ಲಿಸುವಂತೆ ಮಾಡಿ ನರಕದ ಮಾರ್ಗವನ್ನೇ ಇಳಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನ್ನ ವೈರಿಗಳಾದ ಪಾಂಡವರಿಗೆ ನಿಮಿಷದಲ್ಲಿ ಮಾತು ಬದಲಾಯಿತು ದುರ್ಯೋಧನ. ಮಾವ, ನಾನು ಮಾಡಿದ ಕಾರ್ಯವು ಉಚಿತವೇ? ಅಂದು ನಾನು ಚಿಂತೆ ಏಕೆ ಕುರುರಾಜ? ಜಯರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಬಂದರೆಂದು ದೂತನು ಈ ದಿನ ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಮಾನ ಬಲಶಾಲಿಯು. ತನ್ನ 2 ಬಾಹುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ ವೀರನು. ಆದರೆ ಈ ಜ್ಞಾತ ಹಿಂಸೆ, ಸ್ವಯಂತ ಕಲಹ ಉಚಿತವಾದ ಕಾರ್ಯವೇ ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹವಲ್ಲ ಬಿಡಿಸು ಯೋಧನ. ಮಾವ, ಆ ಕೃಷ್ಣನ ಮೇಲೇಗೆ ನಿನಗಿಷ್ಟೊಂದು ದ್ವೇಷ? ಕೃಷ್ಣನು ಕೈತನು ಆಸ್ತಿನಾವತಿಗೆ ಬಂದಿರುವಂತೆ
ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಜಾತಿ ಸಂಧಾನ ನಡೆಸುವನಂತೆ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಬಹಳ ಸಂತೋಷ, ಬಹಳ ಸಂತೋಷ. ಸಹೋದರ ದುಶ್ಯಾಸನ, ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಸಹೋದರ ಆದಿಯೋ ಬೆರ್ಚಿಸಿ ವಿದುರನ ಮನೆ ಕುಳಿತು ಆದಿಯೋ ಬೆರ್ಚಿಸಿ ನಮಗೆ ವಿದುರನ ಮನೆಯಲ್ಲಿ ಕುಳಿತು ಸಾಕು ಗುರುಳನ ಚಾಚತೆ ವಿರಸವನ್ನ ಅದಕ್ಕೆ ಪರಿಯ ಸಾಕು ಗುರುಳನ ಗುರುಳನ ತರದ ಬಲೆ ಸಹೋದರ ಬಲೆ. ನೋಡಿದೆಯ ಮಾವ ನನ್ನ ಸಹೋದರನ ಪರಾಕ್ರಮವನ್ನ? ಸಹೋದರ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವೇದುರನ ಮುರುಕಲು ಚೋಪ್ಡೆಯನ್ನು ಆಶ್ರಯಿಸಿದ. ಅವನದೇ ಅಂತ ಅವ ಹೇಳ್ದ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಆ ಕೃಷ್ಣನಿಗೆ ಆ ವಿದುರನಂತ ಭಕ್ತರನ್ನು ಬಿಟ್ಟರೆ ಇಲ್ಲಿ ಆತನಿಗೆ ಮತ್ತಾರಿರುವರು? ಈ ದಿನ ಆ ವಿದುರನ ಭಕ್ತನಾದ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವುದು. ನಡೆ ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊ. ಯಾದವನ ಮೋಸ, ಯಾದವನ ಮೋಸ, ನಾ ಜೈತನೋ ಯಾದವನ ಮೋಸ, ನಾ ಜೈತನೋ ಯಾದವನ ಮೋಸ. ಮೋಸ ಆತಮಿಗೆ ಆತುರದಿಂದ ಅವನ ಪರಾಕ್ರಮ ಮಂತ್ರಿಸುತ್ತೆ. ಆತುರದಿಂದ ಅವನ ಪರಾಕ್ರಮ ಮಂತ್ರಿಸುತ್ತೆ. ಯಾದವ ನಡೆಸಿದ ಮಾಧವನ ಮಾಧವನ ನಾ ಜೈತನೋ ಯಾದವನ ಮೋಸ, ನಾ ಜೈತನೋ ಯಾದವನ ಮೋಸ, ನಾ ಜೈತನೋ ಯಾದವನ. ಅಣ್ಣ, ನಾನು ಎಷ್ಟು ಹೇಳಿದರೂ ನಿನಗೆ ಅರ್ಥವಾಗುವುದಿಲ್ಲ. ಮುಂದೊಂದು ದಿನ ನಿನಗೇ ಅರ್ಥವಾಗುವುದು. ಆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ಸಹೋದರ, ಒಂದೊಂದು ಸಾರಿ ನನ್ನ ಸಹೋದರನನ್ನ ಕೋಪವನ್ನು ಸಮಾಧಾನಗೊಳಿಸಲು ನನ್ನಿಂದಲೂ ಸಹ ಸಾಧ್ಯವಾಗುವುದಿಲ್ಲ. ಇಂಥ 100 ಮದಗಜಗಳಿದ್ದರೇನು ಇಂತಹ ಒಂದು ಸಿಂಹಕ್ಕೆ ಸಾಟಿ. ಮಾವ, ಈಗ ಏನು ಮಾಡುವುದು? ಕೃಷ್ಣನು ಬಂದಾಗ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಓರ್ವ ದಾಸಿಪುತ್ರನ ಮುರುಕಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲೇ ಸಹಿಸಲಾರದಂಥ ಅಪಮಾನ, ಭಕ್ತಿ ವೈರಾಗ್ಯದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಸುಯೋಧನ? ಮಾವ, ಆ ಕೃಷ್ಣನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಆತನನ್ನು ಭಗವಂತನನ್ನು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವರು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಸಂಹರಿಸಿದರು. ಕಂಸನನ್ನು ವಧಿಸಿ ಅರುಳುಮುಳ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನ ಕುಳಿಸಿದರು. ಸಹೋದರನು ಸುರಪಾನ ಪ್ರಮತ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕುರುರಾಜ. ಮಾವ, ಆಗಿದ್ದ ಮೇಲೆ ಒಂದು ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದೆ? ಈ ದುರ್ಯೋಧನ ಸಾರ್ವಭೌಮ ಚಕ್ರೇಶ್ವರನಿಸಿದ ನಾನು ಆ ಗೋಪಾಲಕನ ಮನೆ ಬಾಗಿಲಿನಲ್ಲಿ ನಿಂತು
ಸಹಾಯವನ್ನು ಯಾಚಿಸುವುದು ಉಚಿತವಾದ ಕಾರ್ಯವಾಗಿತ್ತೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು. ಏನದು ಉದ್ದೇಶ? ಆಳ ಸರ್ಪದ ವಿಷಗಳನ್ನು ಕಿತ್ತು ಬಳಿಕ ಅದರೊಡೆ ಸರ್ಪ ಮಾಡಬಹುದಲ್ಲವೇ? ಬಲೆ ಬಲೆ ಮಾವ. ಕೃಷ್ಣನಿಗಿಂತ ಆತನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯಾದವರನ್ನು ಸೋಲಿಸಲು ನಿನಗೆ ಸುಯೋಗ ಒದಗಿ ಬಂದಿರುವುದು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆತನು ಅರ್ಜುನನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳಿದ ಹಾಗೆ ವಂಚಕನೇ ಇರಬಹುದು, ಆದರೆ ಪಾಪ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರು 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 ರಾಜ್ಯಕ್ಕಾಗಿ ಅಂಬಳಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಸರಿಯಾಗಿ ಹೇಳಿದೆ ಮಾವ. ಮಾವ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಲಾರೆ, ಕೊಡಲಾಗದು. ಕೊಡುವುದಕ್ಕೂ ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿ ಬಾರಿಗೂ ತನ್ನ ಸಂಧಿಗಾಗಿ ಆ ಕೃಷ್ಣನು ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವುದು. ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ಕೃಷ್ಣನಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ಸರಿಯಾಗಿ ಹೇಳಿದೆ ಮಾವ. ಅದರಲ್ಲಿ ನನ್ನ ಒಂದು ಸಲಹೆ ಇರುವುದು. ಏನದು ನಿಮ್ಮ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಹೀಗೆ ಸಭೆಗೆ ವೇಳೆಯಾಯಿತು. ನೀನಿನ್ನು ನಡೆ ಕೌರವೇಶ್ವರ. ಈ ದುರ್ಯೋಧನನು ಅಸಮಾನ ಬಲ ವೀರನು. ನನ್ನ ಬಾಹುಬಲಗಳಿಂದ ಯಾವ ಕಾರ್ಯವನ್ನಾದರೂ ಸಾಧಿಸಬಲ್ಲ ಮಹಾ ಪರಾಕ್ರಮಶಾಲಿಯು. ಆದರೆ ನನಗೆ ನೀನೊಬ್ಬನಿದ್ದರೆ ಸಾಕು ಮಾವ. ಆರು ಎನ್ನೆದುರಿಸಬಲ್ಲವರ ಮಾವ. ಆರು ಎನ್ನೆದುರಿಸಬಲ್ಲವರ ಮಾವ. ಆರು ಎನ್ನೆದುರಿಸಬಲ್ಲವರ ಛಲವನ್ನು ಬಿಡದ ದುರ್ಯೋಧನನ, ಛಲವನ್ನು ಬಿಡದ ದುರ್ಯೋಧನನ ಆರು ಎನ್ನೆದುರಿಸಬಲ್ಲವರ ಮಾವ. ಹೇಳಿ ಪಾಂಡವರು ರಣದಿ ಸಿಕ್ಕಿದರೆ ಬಿಡಿದು ನೀಚ ಹೊಡಿದು ಕೊಲ್ಲುವೆ ಮಾವ. ಹೇಳಿ ಪಾಂಡವರು ರಣದಿ ಸಿಕ್ಕಿದರೆ ಬಿಡಿದು ನೀಚ ಹೊಡಿದು ಕೊಲ್ಲುವೆ. ಛಲದಿ ಕೊಲ್ಲುವನು ಬಾಲಿಸುತ್ತರನು, ಛಲದಿ ಕೊಲ್ಲುವನು ಬಾಲಿಸುತ್ತರನು ಯಾರು ಎನ್ನೆದುರಿಸಬಲ್ಲವನು. ಛಲವನ್ನು ಬಿಡದ ದುರ್ಯೋಧನನ, ಛಲವನ್ನು ಬಿಡದ ದುರ್ಯೋಧನನ ಆರು ಎನ್ನೆದುರಿಸಬಲ್ಲವನ ಮಾವ. ಹೇಳಿ ಪಾಂಡವರು ರಣದಿ ಸಿಕ್ಕಿದರೆ ಬಿಡಿದು ನೀಚರ ಹೊಡಿದು ಕೊಲ್ಲುವೆ. ಹೇಳಿ ಪಾಂಡವರು ರಣದಿ ಸಿಕ್ಕಿದರೆ ಬಿಡಿದು ಹೊಡಿದು ಕೊಲ್ಲುವೆ. ಮಂಡ ಭೀಮನ ಒಡಲನ್ನು ಮಗತು, ಮಂಡ ಭೀಮನ ಒಡಲನ್ನು ಮಗತು ಪಾರ್ಥನ ಶಿರವನ್ನು ಕಡಿಯದೆ ಬಿಡೆನ, ಪಾರ್ಥನ ಶಿರವನ್ನು ಕಡಿಯದೆ ಬಿಡೆನ ಆರು ಎನ್ನೆದುರಿಸಬಲ್ಲವನ. ಛಲವನ್ನು ಬಿಡದ ದುರ್ಯೋಧನನ,
ಛಲವನ್ನು ಬಿಡದ ದುರ್ಯೋಧನನು ಆರು ಎನ್ನೆದುರಿಸಬಲ್ಲವನಾರು. ಮಾವ ದುರ್ಯೋಧನ, ನಡೆ ಮಾವ, ಹೋಗೋಣ. ದುರ್ಯೋಧನ, ನಡೆ ನಡೆ ನಡೆ, ಕುರುಕುಲ ಕೀಟವೇ ನಡೆ. ನೀನು ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನನ್ನು ನೀರಿನ ಮೇಲೆ ತೇಲಾಡುವ ಜಂಡೂಲಿನ ಕಡ್ಡಿಯಂತೆ ಈ ಕುರುಕ್ಷೇತ್ರದ ಪ್ರಳಯದಲ್ಲಿ ನಿನ್ನನ್ನು ಕಲಕಿ ಕುಲಕಿ ಅಂತರಂಗದಲ್ಲಿ ಆಲೋಚಿಸುತ್ತಿರುವ ನನ್ನ ಸಹೋದರ ಆತ್ಮಕ್ಕೆ ಶಾಂತಿ ತರುತ್ತೇನೆ. ಇಷ್ಟಾಗದ ಹೊರತು ಈ ಶಕುನಿಗೆ ಶಾಂತಿಯೇ ನೆಮ್ಮದಿಯೇ? ಎಲ್ಲವೆಲ್ಲವೋ ಕೌರವ. ಶಕುನಿ ಎನ್ನುವ ಮೂರಕ್ಷರದ ಅರ್ಥವೇನಾದರೂ ಬಲ್ಲೆಯ ಮರುಳೆ? ಶೋ ಎಂದರೆ ಶಪಥ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದ ನಿನ್ನ ನಿರ್ನಾಮ. ಆಗಲ್ಲವೇ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಗುರು ಎಲ್ಲವೋ ಕೌರವ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಕುರು ಪಾಂಡವರ ಸಂಗ್ರಾಮ, ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಕೌರವ ಗುರಿಯನ್ನು ಕೊಂಬಿಸುವೆ, ಕೌರವ ಗುರಿಯನ್ನು ಕೊಂಬಿಸುವೆ. ಆ ಗುರಿಯನ್ನು ರಣದೊಳು ಬಯಸುವೆ, ನೆಮ್ಮದಿಯಿಂದಿರಿಸು. ಕೌರವ ಕುರಿಯನ್ನು ಕೊಂಬಿಸುವೆ, ಆ ಕುರಿಯನ್ನು ರಣದೊಳು ಬಲಿಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿಯಿಂದಿರಿ ಸೋದರರೇ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಮುನೇಂದ್ರನು ತನ್ನಾಮ ಸಂಪೂರ್ಣ ಕಾಮ. ಪರಮಾತ್ಮ ಮುನೇಂದ್ರನು ತನ್ನಾಮ ಸಂಪೂರ್ಣ ಕಾಮ, ಭವಪೂರ್ಣ ಕಾಮ ದರೆಚುತ್ತ ಭೀಮ. ಮುನಿಕುಲ ಸೋಮ ದರೆಚುತ್ತ ಭೀಮ. ಬೊಮ್ಮೆ ರಮಣ್ಣ ಬೊಮ್ಮೆ ರಮಣ್ಣ ಶ್ಯಾಮಲ ಕಾಯ್ವಾ. ಶ್ರೀ ಕೃಷ್ಣ ಬೊಮ್ಮೆ ರಮಣ್ಣ. ಪರಮಾತ್ಮ ಪರಮಾತ್ಮ ರುಕ್ಮಿಣಿ ಲೋಲ ವರಿಜಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವರಿಜಮಾಲ ದರೆಚುತ್ತ ಭೀಮ. ಸೋಮ ನಿಕುಲ ಸೋಮ ದರೆಚುತ್ತ ಭೀಮ. ಬೊಮ್ಮೆ ರಮಣ್ಣ
ಶ್ಯಾಮಲ ಕಾಯ್ವ ಶ್ರೀ ಕೃಷ್ಣ ಬೊಮ್ಮೆ ರಮಣ ಪರಮಾತ್ಮ. ಪರಮಾತ್ಮ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಹಿಂದಿಗೆ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳುತ್ತಿರುವರು. ಯಾವಾತನು ಮಂಗಳ ಸ್ವರೂಪವು ಅನಾವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ಎನ್ನನ್ನು ಜ್ಞಾಪಿಸಿಕೊಳ್ಳುವೆನು. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ಶ್ರೀಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ. ಪರಮಾತ್ಮ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ಭಕ್ತ ಶಿರೋಮಣಿ ವಿದುರ, ನನ್ನ ಕುಶಲವೇ? ಪರಮಾತ್ಮ, ನಿನ್ನ ಪಾದದ ಧೂಳಿಂದ ನನ್ನ ಕುಟೀರವು ಪವಿತ್ರವಾಯಿತು. ಪರಮಾತ್ಮ, ವಿದುರ,
ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಸವಂದನವಯ್ಯ ದಶರಥ ರಾಮನ ಪೂರ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ ಮುಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಸಿದೆಯ ಅಂಧಕಾರ ಮನದಿ ಹರಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಕಡಲಳು ಲೀಲೆಯಿಂದಾಡಿದ ಲೋಲಲೋಚನನ್ನೇ ಬಂದೆಯ ಪರಮಾತ್ಮ ಪಾಲಕಡಲಳು ಲೀಲೆಯಿಂದಾಡಿದ ಲೋಲಲೋಚನನ್ನೇ ಬಂದೆಯ ಕಡುಶಿಲೆಯಾದ ಈ ಜಡನ ಕಡಿದೋರಿಯೇ ಪರಮಾತ್ಮ ಕಡುಶಿಲೆಯಾದ ಈ ಜಡನ ಕಡಿದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಈ ಭವ್ಯ ಮೂರುತಿಯ ಮಾಡಿದೆಯ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಪರಮಾತ್ಮ ತರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗ ಆಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತುಂಬ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪನಾದ ನಾನು ಏನು ತಾನೇ ಕೊಡಬಲ್ಲೆ ದೇವ? ಇದ್ರ ನಾನು ಏನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ಕಟ್ಟಿ ಇಲ್ಲಿಯವರೆಗೂ ಸೆಳೆದು ತಂದಿದೆ. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ ಬಲ್ಲೆ ನಿನ್ನಯ ಮನವ ಬಿಡು ಬಲ್ಲೆ ನಿನ್ನಯ ಮನವ
ಪಾಶಕ್ಕೆ ಸುಖವನ್ನೊಲಿಸಿದೆ ಭಕ್ತಿಯ ಪಾಶಕ್ಕೆ ಸುಖವನ್ನೊಲಿಸಿದೆ ಎತ್ತ ಹೋಗರು ಮನ ಉಳಿಸಲೇಬಾರದು ಎತ್ತ ಹೋದರು ಮನ ಉಳಿಸಲೇಬಾರದು ಶಕ್ತನೆ ನೆನೆಸಿದ ವಿದುರ 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 ಶಕ್ತನೆಂದೆನಿಸಿದ ಭಕ್ತ ದುರ್ಯೋಧನ ಪರಮಾತ್ಮ ಶಕ್ತನೆಂದೆನಿಸಿದ ಭಕ್ತ ದುರ್ಯೋಧನ ಭಕ್ತನೆ ನಿನ್ನಗಿಂತ ಉತ್ತಮರೇವರೇ ಭಕ್ತನೆ ನಿನ್ನಗಿಂತ ಉತ್ತಮರೇವರೇ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ ವಿದುರ ಪರಮಾತ್ಮ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಬರೀ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇವಿದ್ದೀರ ಅದಿರಲಿ ನನಗೆ ಬಹಳ ಹಸಿವಾಗುತ್ತಿರುವುದು ಏನಾದರೂ ಆಹಾರವಿದ್ದರೆ ಕೊಡುವುದರ ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವು ಇಂದಿಗೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಹಾರಿಸಿಟ್ಟ ಹಣ್ಣಿನ ರುಚಿಯು ಇಂದಿಗೂ ಸವಿದಂತಿರುವುದು. ಇನ್ನು ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ ಏನೆಂದು ಹೇಳಲಿ ದೇವ? ಇದ್ದ ಕ್ಷೀರವನ್ನು ಈಗ ತಾನೇ ಪ್ರಸಾದ ರೂಪದಲ್ಲಿ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ಏನು ನನಗೆಂದು ಅರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಶೇಷವಾದರೂ ಇರಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಹೇಗೆ ವಿದುರ ಈ ರೀತಿ ತವಕ ಪಡುತ್ತಿರುವೆ? ಪರಮಾತ್ಮ ಏನೊಂದು ಪಾತ್ರೆಯ ತಳಭಾಗದಲ್ಲಿ ಪರಮಾತ್ಮ ಇದ್ದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ತಮಗಸ್ಪಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ದೇವ. ನನಗೆಂದು ಅರ್ಪಿತವಾದ ಮೇಲೆ ಆ ತಳಭಾಗದಲ್ಲಿ ಇರುವ ಕ್ಷೀರವನ್ನು ತೆಗೆದುಕೊಂಡು ಬಾ. ಇದು ಸ್ವೀಕರಿಸು ದೇವ. ನೀನೆಂತ ಸುಳ್ಳುಗಾರನೆಯ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಲ್ಲ. ಪರಮಾತ್ಮ ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲವಿದರ? ಇದೋ ನೋಡುತ್ತಿರು. ಪರಮಾತ್ಮ ನೀನು ಕೊಟ್ಟ ಕ್ಷೀರವನ್ನು ಕುಡಿದು ಸಂತೃಪ್ತನಾಗಿ ಚೆಲ್ಲಿದ ಕ್ಷೀರವು ಆ ದುರ್ಯೋಧನ ಅರಮನೆಯ ಬಾಗಿಲ ಮುಂದೆ ಹೊಳೆಯಾಗಿ ಹರಿಯುವುದನ್ನು ನೀನೇ ನೋಡುವಿದರ. ಧನ್ಯನಾದೆ ದೇವ, ಧನ್ಯನಾದೆ. ಸಾಗರಾಶಯನ ಕ್ಷೀರ ಸಾಗರಾಶಯನ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ
ಪಾಲಿಸೈ ಶಂಕರ. ಮುರಳೀಧರ ಕರುಣಾಕರ ಪಾಲಿಸೈ ಶಂಕರ. ಸಾಗರ ಶಯನ ಕ್ಷೀರ ಸಾಗರ ಶಯನ. ನವಕೋಟಿ ನಾಮದ ನಾರಾಯಣ ನವವೇಷಧಾರಿಯು ಪಾರಾಯಣ. ನವಕೋಟಿ ನಾಮದ ನಾರಾಯಣ ನವವೇಷಧಾರಿಯು ಪಾರಾಯಣ. ಬಣ್ಣಿಸಲಹುದೆ ನಿನ್ನಯ ಲೀಲಾ, ಬಣ್ಣಿಸಲಹುದೆ ನಿನ್ನಯ ಲೀಲಾ. ಮಂದಿಸಿ ಕಾಪಾಡೋ ಯದುನಂದನ ಮಂದಿಸಿ ಕಾಪಾಡೋ ಯದುನಂದನ. ಸಾಗರ ಶಯನ ಕ್ಷೀರ ಸಾಗರ ಶಯನ. ಪಶು ಪಕ್ಷಿ ಪಾಲಿಪ ಪರಮೇಶ್ವರ. ಪಶು ಪಕ್ಷಿ ಪಾಲಿಪ ಪರಮೇಶ್ವರ. ಮೃಗ ಪಕ್ಷಿ ವಾಹನ ಮಹದೇಶ್ವರ. ಪಶು ಪಕ್ಷಿ ಪಾಲಿಪ ಪರಮೇಶ್ವರ. ಮೃಗ ಪಕ್ಷಿ ವಾಹನ ಮಹದೇಶ್ವರ. ಬಣ್ಣಿಸಲಹುದೆ ನಿನ್ನಯ ಲೀಲಾ ಪರಮಾತ್ಮ. ಬಣ್ಣಿಸಲಹುದೆ ನಿನ್ನಯ ಲೀಲಾ. ಮಂದಿಸಿ ಕಾಪಾಡೋ ಯದುನಂದನ. ಸಾಗರ ಶಯನ ಕ್ಷೀರ ಸಾಗರ ಶಯನ. ಮುರಳೀಧರ ಕರುಣಾಕರ ಪಾಲಿಸೈ ಶಂಕರ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿಯರು ಧನ್ಯರು ದೇವ ಧನ್ಯರು. ನನ್ನ ಸೋದರತಿಯಾದ ಕುಂತಿ, ನಾನು ಪಾಂಡವರ ನ್ಯಾಯವಾಗಿ ಆ ದುರ್ಯೋಧನ ಅಲ್ಲೊಂದು ವಿಚಿತ್ರ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿರುವೆ. ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ದೇವಾ, ನಿನ್ನದು. ಬಿಡಲಾರೆ ಕೇಳು ವಿದುರ ಧರ್ಮವ ಅಗಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ ಹೃದಯ ಸುತರು ಸದ್ಧರ್ಮದೊಳಿಯರು. ಹೃದಯ ಸುತರು ಸದ್ಧರ್ಮದೊಳಿಯರು. ಅತಿ ಮೆದೆಯಿದ್ದರು ಗುರುನಂದನರು. ಅತಿ ಮೆದೆಯಿದ್ದರು ಗುರುನಂದನರು. ಸತ್ಯವಂತರಿಗೆ ಸ್ಥಿರವಲ್ಲವೋಗೆ. ಸತ್ಯವಂತರಿಗೆ ಸ್ಥಿರವಲ್ಲವೋಗೆ. ಕುಟಿಲ ಮತಿಗಳಿಗೆ ಶುಭವೋಗೆ. ಕುಟಿಲ ಮತಿಗಳಿಗೆ ಶುಭವೋಗೆ. ಬಿಡಲಾರೆ ಕೇಳು ವಿದುರ ಧರ್ಮವ ಅಗಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ
ಮೆರವ ಗುರುಕುಲವನ್ನು ದರ್ಶಿಸುವುದೇ ನಾನೆಂದು ಬಲ ದರ್ಪದಿಂದೆರವ ಗುರುಕುಲವನ್ನು ದರ್ಶಿಸುವುದೇ ಕೆನಕೆ ಕೇಸರಿ ಮನದ ತುಂಬು ಗಗನದಲ್ಲಿ ಗಳಿಸುವರೆ ಕೆನಕೆ ಕೇಸರಿ ಮನಗ ಜಂಬೂಗ ಗಗನದಲ್ಲಿ ಗಳಿಸುವರೆ ಉಳಿಯುವರೇ ಕೌರವರು ಮದಾಂಧರವರು ತಪ್ಪದನಗೈದು ಯುಧಿಷ್ಠರಿದೆ ತಿರುಗೊಳಿದೆ ಬಿಡಲಾರೆ ಕೇಳು ವಿದುರ ಧರ್ಮವ ಅದಕ್ಕೆ ನಿಸುವರನ್ನು ಸದೆ ಬದಿಯದೆ ಬಿಡಲಾರೆ ಕೇಳು ವಿದುರ ಪರಮಾತ್ಮ, ನನ್ನ ಸೋದರತ್ಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನೇರವಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗುವುದು. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು. ನೀನು ಸಹ ಅಲ್ಲಿಗೆ ಬಾ, ಆ ಪ್ರಸಂಗವನ್ನು ನೀನು ನೋಡುವೆ ಎಂದೆ. ಪರಮಾತ್ಮ, ವಿಚಿತ್ರ ಪುರುಷನಾದ ವಿಚಿತ್ರವಾದ ನಾಟಕವನ್ನು ನಾನು ನೋಡದೆ ಬಾರದೇ ಇರುವನೇ ದೇವ. ಜಗದ ಜೀವನದ ತನು ನೀನೇ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ. ಪರಮಾತ್ಮ, ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಚರಣೆ ನಿರ್ಮಲಾತ್ಮಕ ನಿನ್ನ ಚರಣೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಬಲ್ಲವರಿಲ್ಲ ಜಗದ ಜೀವರಲ್ಲಿ ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಈ ಪರಿಪಾಲಿಪ. ಪರಮಾತ್ಮ, ಭವರೋಗ ವೈದ್ಯ ಈ ಪರಿಪಾಲಿಪ ದೇವ ಜಗದ ಜೀವನದ ತನು ನೀನೇ ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ. ಹಾಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ನೀನೇ ಜಗದ ಜೀವ